ಮಾನ್ಯ ಸಭಾಧ್ಯಕ್ಷರೇ, ಸಚಿವರು ಮುಜರಾಯಿ ಮತ್ತು ಸಾರಿಗೆ ಸಚಿವರಿಗೆ ನನ್ನ ಪ್ರಶ್ನೆ ಇದೆ. ಸಚಿವರೇ, ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಅವರೇ, ಸಾರಿಗೆ ಸಚಿವರು ಗುರುಗಳ ನಂದು ಪ್ರಶ್ನೆ ಕೇಳಿದೆ. ಸಭಾಧ್ಯಕ್ಷರ ಉತ್ತರ ಪ್ರಶ್ನೆ ಸಂಖ್ಯೆ 4. ಸನ್ಮಾನ್ಯ ಸಭಾಧ್ಯಕ್ಷರೇ, ಅಧಿವೇಶನದಲ್ಲಿ ಕೇಳಿದ 2 ಪ್ರಶ್ನೆಗಳಿಗೂ ಸ್ಥಳಕ್ಕೆ ಬಂದು ಬೈಂದೂರಿಗೆ ಬಂದು ಉತ್ತರ ಕೊಟ್ಟು ಅದಕ್ಕೊಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಆ 2 ವಿಷಯಕ್ಕೋಸ್ಕರ ಸಚಿವರಿಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ಒಂದು, ತುಂಬ ವರ್ಷದಿಂದ ಬಾಕಿ ಇದ್ದಂಥ KSRTC ಬಸ್ ಸ್ಟ್ಯಾಂಡನ್ನು ಓಪನ್ ಮಾಡಿ ಕೊಟ್ಟಿದ್ದಾರೆ. ಆದರೆ ಅಲ್ಲಿ ಓಪನ್ ಆದ ಬಸ್ ಸ್ಟ್ಯಾಂಡ್ ಒಂದು ಯೂಸ್ ಆಗ್ತಾ ಇಲ್ಲ. ಒಂದು ಸರ್ವಿಸ್ ರೋಡ್ ಇಲ್ಲ, ಹೈವೇಲಿ ಡಿವೈಡರ್ ಇಲ್ಲ, ಇನ್ನೊಂದು ಡಿಪೋ ಇಲ್ಲ ಅನ್ನುವಂಥದ್ದನ್ನು ಗಮನಕ್ಕೆ ತರ್ತಾ ಇದ್ದೇನೆ. ಅದ್ರ ಜೊತೆಗೆ ಅಲ್ಲಿ ಡಿಪೋ ಮಾಡುವಂಥ ಒಂದು ಆಶ್ವಾಸನೆಯನ್ನು ಸ್ಥಳದಲ್ಲಿ ನೀವು ಕೊಟ್ಟಿದ್ದೀರಿ. ಸ್ಥಳ ಅನ್ನುವಂಥದ್ದು ಚೆಕ್ ಮಾಡಿ ರಿಪೋರ್ಟ್ ತಗೊಂಡು ಮಾಡುವಂತೇಳಿ ಹೇಳಿದ್ದೀರಿ. ಅದ್ರ ಜೊತೆಗೆ ಡಿಪೋಗೆ ಬೇಕಾದ ಅವಶ್ಯಕತೆಯನ್ನು ಸಹಿತ ನೀವು ಆ ಸಂದರ್ಭದಲ್ಲಿ ಒಪ್ಪಿಕೊಂಡಿದ್ದೀರಿ. ಇಲೆಕ್ಟ್ರಿಕಲ್ ಬಸ್ ಒಂದು 100 ಬಸ್ಸನ್ನು ಪರ್ಚೇಸ್ ಮಾಡುವಂಥ ಅಥವಾ ಅಲ್ಲಿ ಒಂದು ಒದಗಿಸುವಂಥ ಮಾತುಗಳನ್ನು ಆಡಿದ್ದೀರಿ. ಕೊಲ್ಲೂರಿನ ಅಭಿವೃದ್ಧಿಗೋಸ್ಕರ ಪ್ರಾಧಿಕಾರ ಮಾಡಿಕೊಟ್ಟ ತಮಗೆ ಮತ್ತೊಮ್ಮೆ ಅಭಿನಂದನೆ. ಇದಕ್ಕೂ ಒಂದು ದಾರಿ ತೋರಿಸಿ ಆ ಬಸ್ ಸ್ಟ್ಯಾಂಡ್ ಯೂಸ್ ಆಗುವ ಹಾಗೆ. ತುಂಬಾ ಸಾರ್ವಜನಿಕರು ಒದ್ದಾಡ್ತಾ ಇದ್ದಾರೆ, ಡೆಡ್ ಆಗಿಬಿಡ್ತು. ತಾವು ದಾರಿ ತೋರಿಸಬೇಕು ಅಂತ ಕೇಳ್ಕೊಳ್ತೇನೆ. ಸಭಾಧ್ಯಕ್ಷರಲ್ಲಿ ಬಸ್ ಸ್ಟ್ಯಾಂಡು ಮೊನ್ನೆ ಉದ್ಘಾಟನೆ ಆಯಿತು ಸಭಾಧ್ಯಕ್ಷರೇ. ಅಲ್ಲಿ ಡಿಪೋ ಬೇಕು. ಡಿಪೋಗೂ ಜಾಗನೂ ಇದೆ. 6 ಎಕರೆ 2 ಗುಂಟೆ ಜಾಗ ಇದೆ. ಸಮುದ್ರದ ಪಕ್ಕದಲ್ಲಿದೆ. ಅದೇನಾಗಿದೆ ಅಂದರೆ ರಿಟರ್ನಿಂಗ್ ವಾಲ್ ಹಾಕಬೇಕು ಮತ್ತು ಪೈಲ್ಸ್ ಫೌಂಡೇಶನ್ ಹಾಕಬೇಕು. ಅಷ್ಟಕ್ಕೇ ಸುಮಾರು ಒಂದು 12 ಕೋಟಿ ಅಷ್ಟು ಖರ್ಚಾಗುತ್ತೆ ಸಭಾಧ್ಯಕ್ಷರೇ. ಅದ್ರ ಜೊತೆಗೆ ಡಿಪೋ ಎಲ್ಲ ಕಟ್ಟಬೇಕಾದ್ರೆ ಒಂದು 20-25 ಕೋಟಿ ಅಂತ ಅಂದಾಜು ಮಾಡಿದ್ದಾರೆ. ಅದು ಇದು ಡಿಪೋ ಅವಶ್ಯಕತೆ ಇದೆ. ಮತ್ತು ಸಮುದ್ರದ ಮಟ್ಟದಲ್ಲಿರೋದ್ರಿಂದ ಇನ್ನು ಸ್ವಲ್ಪ ಅಟ್ಲೀಸ್ಟ್ ಬಸ್ ಸ್ಟ್ಯಾಂಡ್ ಲೆವೆಲ್ಗೆ ನಾವು ಹೈಟ್ ಮಾಡ್ಕೋಬೇಕು. ಇದು ಅವಶ್ಯಕತೆಯೂ ಇದೆ. ಪ್ರಿಯಾರಿಟಿ ಮೇಲೆ ಇದನ್ನು ತಗೊಳ್ತೀವಿ ಸಭಾಧ್ಯಕ್ಷರೇ. ತುರ್ತು ಆ ಬಸ್ ಸ್ಟ್ಯಾಂಡ್ ಒಂದು ಉಪಯೋಗ ಆಗುವಾಗೆ, ಫುಲ್ ಡೆಡ್ ಇದೆ ಗುರುಗಳೇ, ಒಂಚೂರ ಉಪಯೋಗ ಆಗುವಾಗೆ ಏನು ಕ್ರಮ ಕೈಗೊಳ್ಳಬೇಕು ಅಲ್ಲಿ ಆಗುವಾಗೆ. ಇಲ್ಲದೆ ಇದ್ರೆ ಅದು ಏಕದಮ್ ಉದ್ಘಾಟನೆ ಮಾಡಿದ ತಕ್ಷಣ ಸ್ಟಾಪ್ ಆಗಿ ಬಿಟ್ಟಿದೆ. ಬಸ್ಸೇ ಆಮೇಲೆ ಇದು ಎಲೆಕ್ಟ್ರಿಕ್ ಬಸ್ ಬಗ್ಗೆನೂ ಕೂಡ ಕೇಳಿದ್ರು. ಮೊನ್ನೆ ರೆವಿನ್ಯೂ ಇಲಾಖೆಯಿಂದ 5 ಎಕರೆ ಜಾಗನೂ ಕೊಟ್ಟಿದ್ದಾರೆ. ಮಂಗಳೂರಲ್ಲಿ ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ಡಿಪೋ ಎಲ್ಲ ಕಟ್ಟಾದ್ಮೇಲೆ ಅದು ಬಸ್ ಬರೋಷ್ಟರಲ್ಲಿ ಅದು ರೆಡಿ ಆಗುತ್ತೆ. ಸಚಿವರೇ, ಆ ಎಲೆಕ್ಟ್ರಿಕ್ ಬಸ್ ಬಗ್ಗೆ ತಾವು ಹೇಳಿದ್ದೀರಿ ನಮಗೆ. ಸಚಿವರೇ, ಆ ಎಲೆಕ್ಟ್ರಿಕ್ ಬಸ್ ಬಗ್ಗೆ ಹೇಳಿದ್ದೀರಿ. ಎಲೆಕ್ಟ್ರಿಕ್ ಬಸ್ ಒಮ್ಮೆ ಅದನ್ನು ಚರ್ಚೆ ಮಾಡಿ ಅದು ನಮಗೇನಾದ್ರು ಉತ್ತಮ ಆಗುದಾದ್ರೆ ಮಾತು ಅನುಷ್ಠಾನ ಮಾಡಬೇಕು. ಅದಕ್ಕೆಲ್ಲ ಬೇರೆ ಬೇರೆ ಅಭಿಪ್ರಾಯ ಇದೆ. ಅದರಲ್ಲಿ ಅಂತಿಮ ಮೇಲೆ ನಷ್ಟ ಆಗ್ತಾ ಪ್ರಯೋಜನ ಕೂಡ ಇಲ್ಲ ಅಂತೇಳಿ ಅದು ಬರೀ ಒಂದು ಪ್ರೈವೇಟ್ ಸೆಕ್ಟರ್ಗೆ ಲಾಭ ಆಗಲಿಕ್ಕೆ ಬೇಕು ನಾವು ಅದನ್ನು ತಗೊಳ್ಳೋದು ಬೇಡ. ನಮ್ಮ ಊರಿಗೆ ಕೂಡ ಅದನ್ನು ಚರ್ಚೆ ಮಾಡ್ತೀವಿ. ನಮ್ಮಲ್ಲಿ ಆ ಬಸ್ ಬರಲಿ, ಅದ್ರ ರಿಪೋರ್ಟ್ ನಾವು ಕೊಡ್ತೇವೆ. 1 ವರ್ಷ ಅದನ್ನ ಓಡಾಡಿಸಿ ಆದ್ಮೇಲೆ ಗೊತ್ತಾಗ್ಬೋದು. ಗೊತ್ತಾಗುವಾಗ ಸರ್ಕಾರ ಕರೆಕ್ಟಾ? ಶ್ರೀವಾಸ್ತವ್ TS. ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 858 ಮಾನ್ಯ ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೇನೆ. ಅಧ್ಯಕ್ಷರೇ, ಉತ್ತರ ಒದಗಿಸಿದ್ದಾರೆ. ಅಧ್ಯಕ್ಷರೇ, ಮೈಸೂರು KSIC ಏನು ಇದಕ್ಕೆ ಸಂಬಂಧಪಟ್ಟಂಗೆ ಕಳೆದ 3 ವರ್ಷದ ಲಾಭದ ಬಗ್ಗೆ ಮೊದಲನೇ ಪ್ರಶ್ನೆ ಕೇಳಿದ್ರೆ, ಎರಡನೇದು KSICಯಲ್ಲಿ ತಯಾರಾಗುವಂತ ಸೀರೆ ಬಹಳ ಡಿಮ್ಯಾಂಡ್ ಇದೆ. ಅಧ್ಯಕ್ಷರೇ, ಇವತ್ತು ಎಷ್ಟರ ಮಟ್ಟಿಗೆ ಡಿಮ್ಯಾಂಡ್ ಇದೆ ಅಂತ ಹೇಳಿದ್ರೆ, ಮೈಸೂರು ಮತ್ತು ಮೈಸೂರಿನ ಹೊರಗಡೆ ಜನ ಬೆಳಗ್ಗೆ 3 ಗಂಟೆಗೆ ಬಂದು KSIC ಬಾಗಿಲಲ್ಲಿ ನಿಂತ್ಕೊಂಡು ಟೋಕನ್ಗೆ ಕಾಯ್ತಾ ಇರುವಂತ ಪರಿಸ್ಥಿತಿ ಬಂದಿದೆ. ಅಧ್ಯಕ್ಷರೇ, ಬೆಳಗ್ಗೆ 3 ಗಂಟೆಯಿಂದ ಸುಮಾರು 6-6:30ವರೆಗೆ ಒಂದು 500-600 ಜನ ಕ್ಯೂ ನಿಂತ್ಕೋತಾರೆ. ಅಧ್ಯಕ್ಷರೇ, ಇದನ್ನು ತಪ್ಪಿಸ್ಬೇಕು ಅಂದ್ರೆ ಜನಕ್ಕೆ ರೇಷ್ಮೆ ಸೀರೆ ಆ ಮಾರಾಟ ಮಳಿಗೆಯಲ್ಲಿ ಫ್ಯಾಕ್ಟರಿ ಒಳಗೆ ಸಿಗುವ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕು ಅನ್ನೋದು ಇದರ ಕಳಕಳಿ. ಅಧ್ಯಕ್ಷರೇ, ಎರಡನೇದು KSIC ಫ್ಯಾಕ್ಟರಿಯ ಏನು ಸೀರೆಗಳಿಗೆ ಎಲ್ಲ ಕಡೆಯಿಂದ ಡಿಮ್ಯಾಂಡ್ ಇದೆ. ಶಾಸಕರು ಅದಲ್ಲದೆ ಬೇರೆ ಬೇರೆಯವರು ಬಂದು ಅಲ್ಲಿ ಒಳಗಡೆ ಗೋಡೌನಲ್ಲಿ ಸ್ಟಾಕ್ ಇರುತ್ತೆ, ಅದನ್ನು ತೆಗೆಸ್ಕೊಡಿ ಅಂತ ನಮಗೂ ಫೋನ್ಗಳು ಒತ್ತಡ ಬರುತ್ತೆ. ಆದರೆ ಸಮಸ್ಯೆ ಇರೋದೇನು ಅಂದರೆ, ಇವರ ಉತ್ತರದ ಪ್ರಕಾರ ಪ್ರತಿನಿತ್ಯ ಸುಮಾರು 200-250 ಸೀರೆಗಳು ಪ್ರತಿನಿತ್ಯ ತಯಾರಾಗುತ್ತೆ ರೇಷ್ಮೆ ಸೀರೆ ಅಂತ ಇದೆ. ಇದನ್ನು ಜಾಸ್ತಿ ಮಾಡಲಿಕ್ಕೆ ಜನಕ್ಕೆ ಈಗ ಸೀರೆ ಬೇಕು ಅಂದಾಗ ಹೆಂಗಿದು ಇದು ಒಂದು ಪ್ರಾಫಿಟ್ ಉದ್ಯಮ. ಇದನ್ನ ಜಾಸ್ತಿ ಮಾಡಲಿಕ್ಕೆ ಸರ್ಕಾರ ಹೆಚ್ಚಿನ ಬಂಡವಾಳ ಹಾಕಿದ್ರೆ ಏನು ಸೀರೆಗೆ ಡಿಮ್ಯಾಂಡ್ ಇದೆಯೋ ಆ ಡಿಮ್ಯಾಂಡ್ ಅನ್ನು ಫುಲ್ಫಿಲ್ ಮಾಡಕ್ಕಾಗತ್ತೆ. ಅದ್ರ ಬಗ್ಗೆ ಸಚಿವರ ಗಮನವನ್ನ ಸೆಳೀತಾ ಇದ್ದೀನಿ. ಸಚಿವರು
ಅಧ್ಯಕ್ಷರೇ, ನಾನು ಬಹಳ ವಿವರವಾಗಿ ಮಾನ್ಯ ಸದಸ್ಯರಿಗೆ ಉತ್ತರ ಕೊಟ್ಟಿದ್ದೇನೆ. ಅವರು ನಮ್ಮ ಮೈಸೂರು ಸಿಲ್ಕ್ ಸೀರೆಗಳಿಗೆ ಬಹಳ ಡಿಮ್ಯಾಂಡ್ ಇದೆ ಅಂತ ಹೇಳ್ತಾರೆ, ನಮಗೂ ಗೊತ್ತಿರ್ತಕ್ಕಂಥ ವಿಚಾರ. ಜೊತೆಗೆ ನಾವು ಒಂದು ದಿನಕ್ಕೆ 350-400 ಸೀರೆ ತಯಾರು ಮಾಡ್ತೀವಿ ಅಧ್ಯಕ್ಷ, ಒಂದು ದಿನಕ್ಕೆ. ನಮಗೆ ಡಿಮ್ಯಾಂಡ್ ಯಾತಕ್ಕೆ ಬಂದಿದೆ ಅಂತ ಹೇಳಿದ್ರೆ ಬಹಳ ಒಳ್ಳೆ ಕ್ವಾಲಿಟಿ ಸೀರೆ ನಮ್ಮ ಮೈಸೂರು ಸಿಲ್ಕ್ ತಯಾರು ಮಾಡ್ತಕ್ಕಂಥದ್ದು. ಅದರಲ್ಲಿ ಸ್ವಲ್ಪನೂ ಡ್ಯಾಮೇಜ್ ಇದ್ರೆ ಮಹಿಳೆಯರು ತಗೊಳ್ಳೋದಿಲ್ಲ. ಕೂತ್ಕೊಳ್ಳಿ, ಒಂದೇ ಒಂಚೂರು ಡ್ಯಾಮೇಜ್ ಇದ್ರೆ ಮಹಿಳೆಯರು ತಗೊಳ್ಳೋದಿಲ್ಲ. ಬಹಳ ಕ್ಲೀನಾಗಿ ನೋಡಿ ಸೀರೆ ಪರ್ಚೇಸ್ ಮಾಡ್ತಾರೆ ಮಹಿಳೆಯರು. ಹೀಗಾಗಿ ನಾವು ನೇಯ್ಗೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ಬಹಳ ಸೂಕ್ಷ್ಮವಾಗಿ ಆ ಸೀರೆಗಳನ್ನ ತಯಾರು ಮಾಡ್ತಕ್ಕಂಥದ್ದು ಮೊದಲಿಂದ ನಡ್ಕೊಂಡು ಬಂದಿರತಕ್ಕಂಥ ಒಂದು ಪರಿಪಾಠ. ಈಗ ನಾವು ಎರ್ರಾಬಿರ್ರಿ ಸೀರೆ ತಯಾರು ಮಾಡಿ ಜನರಿಗೆ ಕೊಡೋಕ್ಕಾಗಲ್ಲ ಅಂತ ಸೇಲ್ವಾಗಲ್ಲ. ಸ್ವಲ್ಪ ಡ್ಯಾಮೇಜ್ ಇದ್ರೆ ಬಿಸಾಕ್ಬಿಟ್ಟು ಹೊಟ್ಟೋಗ್ತಾರೆ. ಆಮೇಲೆ ಮತ್ತೊಂದು ಏನು ಹೇಳಿದ್ರೆ, ಹೆಚ್ಚಿಗೆ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಪ್ರೊಡಕ್ಷನ್ ಜಾಸ್ತಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತೆ ನಮ್ಮಲ್ಲಿ ಕ್ವಾಲಿಟಿ ಗೂಡುಗಳನ್ನೇ ತಯಾರು ಮಾಡಿ ನಾವು ಪರ್ಚೇಸ್ ಮಾಡಬೇಕು. ನಾವು ಸಿಕ್ತಿಗೆ ಎಲ್ಲ ಗೂಡು ತಗೊಂಬರೋಕ್ಕಾಗಲ್ಲ. ಜೊತೆ ಕಾಂಪಿಟೇಷನ್ ಜಾಸ್ತಿ ಇದೆ ಈಗ. ಬರೀ ನಮ್ಮ ಇದೆ ಅಂತಲ್ಲ, ಈಗ ಇದು ತಮಿಳುನಾಡವ್ರು ಬರ್ತಾರೆ, ಮಹಾರಾಷ್ಟ್ರದವ್ರು ಬರ್ತಾರೆ, ಬೇರೆ ಬೇರೆ ರಾಜ್ಯದವರೆಲ್ಲ ಬಂದು ಗೂಡನ್ನು ಪರ್ಚೇಸ್ ಮಾಡ್ತಾರೆ, ಮತ್ತು ಡೀಲರ್ಸ್ ಸಹ ಪರ್ಚೇಸ್ ಮಾಡ್ತಾರೆ. ಹೀಗಾಗಿ ಭಾಳ ಡಿಮ್ಯಾಂಡ್ ಇದೆ ಅದಕ್ಕೆ ನಮ್ಮಲ್ಲಿ ಇದು ಮಾಡೋದಕ್ಕೆ. ಮತ್ತು ನಾವು ಒಳ್ಳೆ ಕ್ವಾಲಿಟಿ ಗೂಡನ್ನೇ ತಗೊಂಬಂದು ನಾವು ಒಂದು ಸೀರೆ ತಯಾರು ಮಾಡಬೇಕು. ಅವ್ರು ಹೇಳ್ತಾರೆ ಕ್ಯೂ ನಿಂತ್ಕೋತಾರೆ ಅಂತ ಹೇಳ್ತಾರೆ. ಈಗ ನಾವು ಏನು ಕ್ಯೂ ನಿಂತ್ಕೋದು, 3 ಗಂಟೆಗೆ ಯಾರು ಬರೋಲ್ಲ. ನಮ್ಮ ಶ್ರೀವತ್ಸ ಅವ್ರಿಗೆ 3 ಗಂಟೆಗೆ ಯಾರು ಬರೋಲ್ಲ. 3 ಗಂಟೆಗೆ ಯಾರು ಬರ್ತಾರೆ, ಈ ಸೆಕೆಂಡ್ ಸೇಲ್ ಅಂತ ಮಾಡ್ತೀವಿ ನಾವು. ಏನು ಸ್ವಲ್ಪ ಡ್ಯಾಮೇಜ್ ಸೀರೆ ಆಗಿರುತ್ತಲ್ಲ, ಆ ಸೀರೆನ ಸೆಕೆಂಡ್ ಸೇಲ್ಸ್ ಅಂತ ಮಾಡ್ತೀವಿ ನಾವು. ಅದನ್ನು ಮಾಡುವಾಗ 3 ಗಂಟೆ ಒಂದು ಅದಕ್ಕೆ ಮುಂಚೆ ಬಂದು ನಿಂತ್ಕೋದು. ಸೆಕೆಂಡ್ ಒಂದು 30% ಡಿಸ್ಕೌಂಟ್, 25%, 30% ಡಿಸ್ಕೌಂಟ್ ಇಟ್ಟಿರ್ತಾರೆ. ಆಗ ಬಂದು ಸ್ವಲ್ಪ ನಿಂತಿರ್ತಾರೆ. ಬೇರೆ ಟೈಮಲ್ಲಿ ನಾವು ನಮ್ಮ ದಿನ ತಯಾರಾದಂಥವನ್ನ ಬೆಂಗಳೂರಿಗೆ ಕಳಿಸ್ತೀವಿ, ಮತ್ತು ಅಲ್ಲಿ ಲೋಕಲ್ ಆಗು ಮಾರಾಟ ಮಾಡ್ತೀವಿ. ಮತ್ತು ಈಗ ಆನ್ಲೈನ್ ಓಪನ್ ಮಾಡಿದ್ದೀವಿ. ನಾನು ಅದನ್ನು ಯೋಚನೆ ಮಾಡ್ತಾ ಇದ್ದೀನಿ ಅಧ್ಯಕ್ಷ, ಆನ್ಲೈನ್ ನಿಲ್ಲಿಸ್ಬೇಕು ಅಂತ ಯೋಚನೆ ಎಲ್ಲ. ಯಾಕೆಂದ್ರೆ ಇಡೀ ದೇಶಾದ್ಯಂತ ಎಲ್ಲ ಆನ್ಲೈನಲ್ಲಿ ಮಾಡಬೇಕು ಅಂತ ಇದೆ. ಲೋಕಲ್ ಆಗಿ ಜನಕ್ಕೆ ಕೊಡೋಣ ಮೊದಲು ಅಂತ ಹೇಳಿ ಹೆಚ್ಚಿಗೆ ನಮ್ಮ ತಯಾರಿ ಸೀರೆಗಳು ಹೆಚ್ಚಿಗೆ ಮಾಡಿದ ಮೇಲೆ ಬೇರೆಯವ್ರಿಗೆ ಕೊಡ್ತಕ್ಕಂಥ ಪ್ರತಿಪಕ್ಷ ಸರ್ ಒಂದ್ ಸೆಕೆಂಡ್ ಶ್ರೀವಾಸ್ತವ್. ಒಂದೇ ನಿಮಿಷ ಅಧ್ಯಕ್ಷರೇ, ಮಂತ್ರಿಗಳು ಏನೋ ಬಹಳ ಬಡಾಯಿ ತರ ಕೊಚ್ಕೊಂತ ಇದ್ರು. ಹಿಂಗಾಗಿದೆ ಹಂಗಾಗಿದೆ, ಏನೋ ಒಂದು ಸಣ್ಣ ಹೆಚ್ಚು ಕಮ್ಮಿ ಆದ್ರೆ ನಾವು ಮುಟ್ಟಲ್ಲ ಅಂತೇಳಿ ನಾನು ಅಲ್ಲಿ ಭೇಟಿ ಮಾಡಿದ್ದೆ. ಅಧ್ಯಕ್ಷರೇ, ಅಲ್ಲಿ ಕೆಲಸ ಮಾಡ್ತಾ ಇದಾರಲ್ಲ, 3,000 ರೂಪಾಯಿ ಕೆಲಸ ಮಾಡ್ತಾ ಇದ್ದಾರೆ. ಅವರೇನೋ ಗರಿಮೆ ಅಂದ್ರಲ್ಲ, 3,000 ರೂಪಾಯಿ ಕೆಲಸ ಮಾಡ್ತಾ ಇದ್ದಾರೆ. 11 ತಿಂಗಳು 3,000 ಕೆಲಸ ಮಾಡ್ತಾರೆ. ಲೆಕ್ಕ ಹಾಕೊಳ್ಳಿ ಯಾಕೆ ಬದುಕಬೇಕು ಅವರು ಅಂತ. ಆಮೇಲೆ ಅಪಾಯಿಂಟ್ಮೆಂಟ್ ಆದ್ಮೇಲೆ 15,000 16,000 ರೂಪಾಯಿ ಅಪಾಯಿಂಟ್ಮೆಂಟ್ ಆದ್ಮೇಲೆ ಅವ್ರು ಕನ್ಫರ್ಮ್ ಆದ್ಮೇಲೆ. ಈಗೇನ್ ಮನೆ ಆಳ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ, ನಾನು ಹೇಳ್ತೀನಿ, ಇಷ್ಟಾದ್ಮೇಲೆ ಎಷ್ಟು ಲಾಭ ಮಾಡಿದ್ದಾರೆ ಅಧ್ಯಕ್ಷರೇ? 96 ಕೋಟಿ ಲಾಭ ಮಾಡಿದ್ದಾರೆ ಈ ವರ್ಷ. 96,000 ಲಾಭ ಮಾಡಿರೋದು, ಕ್ರೋರ್. 96 ಕೋಟಿ ಲಾಭ ಮಾಡಿದ್ದಾರೆ, ಲೆಕ್ಕ ಹಾಕೊಳ್ಳಿ. ಅಂತ ಸಂಸ್ಥೆನ ಮುಚ್ಚಕ್ ಹೊರಟಿದ್ದಾರೆ. ಅಲ್ಲಿರುವಂತ ಪ್ರಿಯಾಂಕ್ 16 ಸಚಿವರು, ಅಲ್ಲಿರುವಂತ 12 ಎಕರೆ ಜಾಗ ಯಾರೋ ಮೈಸೂರು ಮಹಾರಾಜರು ಹಿಂದೆ ಅವರು ನಿಮ್ಮ ಸಲಹೆ ಈಗ ಅದನ್ನ ನಾನು ಹೇಳ್ತಾ ಇರೋದು. ಅವ್ರು ಹೇಳಿದ್ರಲ್ಲ, ನಾನು ಆಗ ಮಾಡ್ತಾ ಇದ್ದೀನಿ ಈಗ ಮಾಡ್ತಾ ಇದ್ದೀನಿ. ಫಸ್ಟ್ ಅದು ಮುಚ್ಚಬೇಡಿ ನೀವು. ಅಲ್ಲಿ ಗ್ರೌಂಡ್ ಮಾಡಕ್ ಹೊರಟಿದ್ದಾರೆ. ಯಾರೋ ಪುಣ್ಯಾತ್ಮ ಮಹಾರಾಜರು ಮಾಡಿದ್ದು ಹಿಂದೆ, ಆ ಕಾಲದಲ್ಲಿ ಮಾಡಿರೋಂಥದ್ದು. ಲಾಭ ಬರ್ತಾ ಇದೆ. ರೇಷ್ಮೆ ಸೀರೆಗೆ ಅದೇನು ಹೇಳ್ತಾರಲ್ಲ, ನಾನು ಹೋಗಿದ್ದೆ, 3 ಗಂಟೆ ಕ್ಯೂ ನಿಂತ್ಕೊಂತಾರೆ. ಅದು 1 ಅವರಲ್ಲಿ ಎಲ್ಲ ಸೇಲ್ ಆಗಿ ಹೋಗ್ತೈತೆ. ಅದನ್ನ ಇಂಪ್ರೂವ್ ಮಾಡಬೇಕು, ಅದನ್ನ ಮುಚ್ಚಬೇಕು. ಆ ಜಾಗನೇ ಯಾಕೆ ಈಗ ನೀವು ಪರಬಾರೆ ಮಾಡ್ತಾ ಇದ್ರೆ? ನಿಮ್ಗೆ ಬೇರೆ ಇಲ್ವಾ ಜಾಗ? ತಗೊಳ್ಳಿ ದುಡ್ಡು ಕೊಟ್ಟು. ಸುತ್ತು ಲೇಔಟ್ ಮಾಡಿದ್ದಾರೆ ಅಧ್ಯಕ್ಷರೇ, 500,000 ಎಕರೆ ಲೇಔಟ್ಗಳು ಮಾಡಿದ್ದಾರೆ. ಅದು ಸುತ್ತು ಏರಿಯಾ ಸುತ್ತೂರು. ಅವ್ರಿಗೆಲ್ಲ ಜಮೀನ್ ಸಿಗುತ್ತೆ, ಇವ್ರಿಗೆ ಜಮೀನ್ ಸಿಗಲ್ಲ. ಅಂದ್ರೆ 96 ಕೋಟಿ ಲಾಭ ಮಾಡಿರೋಂತ ಒಂದು ಸಂಸ್ಥೆಯನ್ನ ಮುಚ್ಚಾಕ ಹೊರಟಿದ್ದಾರೆ. ಅದನ್ನ ಕೂಡಲೇ ರದ್ದು ಮಾಡಬೇಕು ಅಂತ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ರದ್ದು ಮಾಡಬೇಕು ಕೂಡ. ಇಲ್ಲ ಅಂತ ಹೇಳಿದ್ರೆ ಇದು ಸಂಸ್ಥೆ ಅಂದ್ರೆ ಸರ್ಕಾರಿ ಸಂಸ್ಥೆಗಳು ಲಾಭ ಮಾಡೋದೇ ಕಡಿಮೆ, 90% ಲಾಭ ಮಾಡಲ್ಲ. ಯಾವುದೋ ಕೆಲವು ಸೋಪ್ ಫ್ಯಾಕ್ಟ್ರಿ, ಈ ತರ ಸಿಲ್ಕ್, ಈ ತರದವ್ರು ಮಾಡ್ತಾರೆ. ಇದ್ರೂ ನೀವು ಮುಣಗ್ಸಕ್ ಹೊರಟ್ರೆ ಏನು ಲಾಭಿ ಇದೆಯಾ? ಬೇರೆ ಲಾಭಿ ಬೇರೆ ಹತ್ರ ನೀವು ದುಡ್ಡು ಬೇರೆ ಸಿಲ್ಕ್ ತಗೊಳಕ, ಚೈನಾದಿಂದ ಸಿಲ್ಕ್ ತಗೊಳಕ್ಕೆ, ಬೇರೆಯವರಿಂದ ಪಾರ್ಟಿ ಬೇರೆ ಪ್ರೈವೇಟ್ ಅವರೆಲ್ಲ ಸಿಲ್ಕ್ ಸಪ್ಲೈ ಮಾಡಕ್ ರೆಡಿ ಇದ್ದಾರೆ.
ಇದನ್ನ ಮುಚ್ಚಿಬಿಟ್ರೆ ನಾವು ಸಿಲ್ಕ್ ಸಪ್ಲೈ ಮಾಡೋಣ ಅಂತ ಹೇಳಿ ಈ ಸರ್ಕಾರ ಅದಕ್ಕೆ ಸಾಲ ಏನಿದೆ? ಮುಚ್ಚಬಾರದು ಓಕೆ, ಮಾನ್ಯ ಮುಚ್ಚಬಾರದು, ಅದಕ್ಕೆ ಸೂಕ್ತ ಉತ್ತರ ಕೊಡಬೇಕು ಅಂತ ಆಗ್ರಹ ಮಾಡ್ತೀನಿ. ಅಧ್ಯಕ್ಷರ, ನಾನು ನಮ್ಮ ಇಲಾಖೆ ಬಗ್ಗೆ, ನಮ್ಮ ಸೀರೆ ಬಗ್ಗೆ ಜಂಬ ಏನು ಹೇಳಲಿಲ್ಲ, ಇರೋ ವಿಚಾರ ಹೇಳಿದ್ದೀನಿ ಅಷ್ಟೇ. ಓಕೆ, ವಾಸ್ತವವಾಗಿ ಬೇಡಿಕೆ ಏನಿದೆ, ಜನರ ಬೇಡಿಕೆ ಏನಿದೆ ಅದನ್ನು ಯಾಕೆ ವಿಚಾರ ಮುಚ್ತಾ ಹೇಳಿದ್ದೀನಿ. ಇದ್ದೀರಾ ಮತ್ತೆ? ಜಂಬದ ವಿಚಾರ ಏನಲ್ಲ. ಅವರು ನಮ್ಮ ವಿರೋಧ ಪಕ್ಷದ ನಾಯಕ ಹೇಳಿದ್ದಾರೆ ಅಲ್ಲಿ ಇದನ್ನ ಮಾಡೋಕ್ಕೆ ಜಾಗ ಕೊಟ್ಟಿದ್ದಾರೆ ಅಂತೇಳಿ. ಅಲ್ಲ, ಲೇಔಟ್ ಅಲ್ಲ, ಅಲ್ಲಿ ಸ್ಟೇಡಿಯಂ ಮಾಡೋಕ್ಕೆ ಅಂತ ಕೇಳಿದ್ರು ನಮ್ಮ ಮುಖ್ಯಮಂತ್ರಿಗಳು. ಆ ಕ್ಷೇತ್ರ ಅದು. ಪಾಪ ಅವ್ರಿಗೆ ಯಾರೋ ಅಧಿಕಾರಿಗಳು ಮಿಸ್ಗೈಡ್ ಮಾಡಿದ್ದಾರೆ, ಏನೋ ಅಲ್ಲಿ ಜಾಗ ಇದೆ ತಗೋಬಹುದು ಅಂತೇಳಿ. ಈಗ ಅವ್ರಿಗೆ ಗೊತ್ತಾಗಿದೆ, ಅವ್ರಿಗೆ ಜಾಗ ಅಲ್ಲದೆ ಈಗ ಗೊತ್ತಾಗ ಜಾಗ ಕೈ ಬಿಡ್ತಕ್ಕಂಥ ಕೆಲಸ ಮಾಡಿ. ಓಕೆ, ಏನು ಹೇಳಿ? ಅಲ್ಲ, ಜಾಗ ಕೈ ಬಿಡ್ತೇವೆ, ಹೇಳಿದ್ದಾರೆ ಅಂತ ಸಬ್ಜೆಕ್ಟ್ ಇಲ್ಲ. ಕೈ ಬಿಡ್ತೀವಿ. ನಮಗೇನಾದ್ರೆ ಈಗ ಈ ವಾಸ್ತವವಾಗಿ ನಮ್ಮ ಸೀರೆಗಳಿಗೆ ಡಿಮ್ಯಾಂಡ್ ಇರೋದು ನಿಜ. ಅದು ಅಷ್ಟೇ. ಏನೋ ನಮ್ಮ ಶ್ರೀವತ್ಸ ಅವರಿಗೆ ಮೈಸೂರಲ್ಲಿದ್ದವ್ರಿಗೆಲ್ಲ ವಿಚಾರ ಗೊತ್ತಿದೆ. ಏನೋ ಅದು ಸೇಲ್ಸ್ ಇದೆ, ನಾವು ಏನು ತಯಾರು ಮಾಡ್ತೀವಿ ಅದೇ ಬಂದಿದ್ದಕ್ಕೆ ಖರ್ಚಾಗುತ್ತೆ ಅದೆಲ್ಲ. ಓಕೆ, ಅಧ್ಯಕ್ಷರೇ, ನಾನು MD ಇದಾರಲ್ಲ, ಚರ್ಚೆ ಆಗಿದೆ. ಇಲ್ಲ, ಈಗ ಸುರೇಶ್ ಕುಕ್ಕಲ್ಲಿ ಅಧ್ಯಕ್ಷರೇ, ಈಗ ಮಂತ್ರಿಗಳು ಸದನದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಅಲ್ಲಿ ನಾವು ಹೋದಾಗ ಸುಮಾರು 2,000 ಜನ ಸ್ಟ್ರೈಕ್ ಮಾಡ್ತಾರೆ. ಮೈಸೂರು, ಚನ್ನಪಟ್ಟಣ ಮತ್ತು 3 ಕಡೆ ಇರುವಂತದ್ದು. ಅದರಿಂದ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ನಾನು ಅದನ್ನ ಉಳಿಸ್ತೀನಿ ಅಂತ. ಒಳ್ಳೇದು, ನಾನು ಸ್ವಾಗತ ಮಾಡ್ತೀನಿ. ಮಂತ್ರಿ ಹೇಳಿಕೆಗೆ ನಾನು ಬೆಂಬಲವನ್ನ ಕೊಟ್ಟಿದ್ದೀನಿ. ಓಕೆ, ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.